ಜಗದೀಶ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆರೋಪಿ ಹಾಗಾದ್ರೆ ಎಲ್ಲಿದ್ದಾನೆ? ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಆದ್ರೂ ಕೂಡ ಇನ್ನೂ ಕೂಡ ಪೊಲೀಸರು ನಿರಂತರವಾಗಿ ಆತನನ್ನ ಹುಡುಕಾಡ್ತಾ ಇದ್ದಾರೆ. ಇಂಟರ್ಪೋಲ್ ಮೂಲಕ ಟ್ರ್ಯಾಕ್ ಮಾಡ್ತಿರೋ ಸಿಐಡಿ ಅಧಿಕಾರಿಗಳು ರೌಡಿ ಶೀಟರ್ ಜಗ್ಗನಿಗೆ ಹಣ ನೀಡಿದವರು ಯಾರು ಅಂತ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ವಿದೇಶಕ್ಕೆ ಪರಾರಿಯಾಗಲು ಆತ ಯಾರಿಂದ ಸಹಾಯವನ್ನು ಪಡೆದಿದ್ದ, ಹಣದ ವ್ಯವಸ್ಥೆಯನ್ನ ಮಾಡಿದ್ಯಾರು, ಏನಾದ್ರೂ ಇದರ ಹಿಂದೆ ಶಾಸಕರ ಕೈವಾಡ ಇದೆಯಾ? ಮೊಬೈಲ್ ಸಿಡಿಆರ್ ಹಣ ವರ್ಗಾವಣೆ ಸೇರಿ ಹಲವು ವಿಚಾರಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಒಂದ್ ವೇಳೆ ಬೈರತಿ ಬಸವರಾಜ್ ಏನಾದ್ರೂ ಕೂಡ ಇದಕ್ಕೆ ಸಹಾಯವನ್ನ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾವಾಗ ಈ ಒಂದು ಕೊಲೆ ನಡೀತು, ಆ ಕೊಲೆ ನಡೆದಂತ ಸಂದರ್ಭದಲ್ಲಿ ಈ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಪರಾರಿಯಾಗ್ತಾನೆ ಇಮಿಡಿಯೇಟ್ ಆಗಿ. ಆತನನ್ನ ಇನ್ನೂ ಕೂಡ ಪತ್ತೆ ಮಾಡೋಕ್ಕಾಗ್ತಾ ಇಲ್ಲ. 1 ತಿಂಗಳಾಯ್ತು ಈ ಒಂದು ಕೊಲೆ ನಡೆದು. ವಿದೇಶದಲ್ಲಿ ಆತನಿಗೆ ಯಾರು ಸಹಾಯ ಮಾಡಿದ್ರು, ಹಣ ಯಾರು ಕೊಟ್ಟಿದ್ದು, ಆತನನ್ನ ವಿದೇಶಕ್ಕೆ ಕಳಿಸಿದ್ದು ಯಾರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇದರ ಹಿಂದೆ ಶಾಸಕರ ಕೈವಾಡ ಏನಾದ್ರೂ ಇದೆಯಾ? ಎಲ್ಲದರ ಬಗ್ಗೆ ಕೂಡ ಈಗ ಸಿಐಡಿ ಅಧಿಕಾರಿಗಳು ಮೊರೆ ಹೋಗಿದ್ದಾರೆ. ಪೊಲೀಸರು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. 1 ತಿಂಗಳಾದ್ರೂ ಕೂಡ ಇನ್ನೂ ಪತ್ತೆಯಾಗಿಲ್ಲ. ಜಗದೀಶ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆರೋಪಿ ಹಾಗಾದ್ರೆ ಎಲ್ಲಿದ್ದಾನೆ? ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಆದ್ರೂ ಕೂಡ ಇನ್ನೂ ಕೂಡ ಪೊಲೀಸರು ನಿರಂತರವಾಗಿ ಆತನನ್ನ ಹುಡುಕಾಡ್ತಾ ಇದ್ದಾರೆ. ಇಂಟರ್ಪೋಲ್ ಮೂಲಕ ಟ್ರ್ಯಾಕ್ ಮಾಡ್ತಿರೋ ಸಿಐಡಿ ಅಧಿಕಾರಿಗಳು ರೌಡಿ ಶೀಟರ್ ಜಗ್ಗನಿಗೆ ಹಣ ನೀಡಿದವರು ಯಾರು ಅಂತ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ವಿದೇಶಕ್ಕೆ ಪರಾರಿಯಾಗಲು ಆತ ಯಾರಿಂದ ಸಹಾಯವನ್ನು ಪಡೆದಿದ್ದ, ಹಣದ ವ್ಯವಸ್ಥೆಯನ್ನ ಮಾಡಿದ್ಯಾರು, ಏನಾದ್ರೂ ಇದರ ಹಿಂದೆ ಶಾಸಕರ ಕೈವಾಡ ಇದೆಯಾ? ಮೊಬೈಲ್ ಸಿಡಿಆರ್ ಹಣ ವರ್ಗಾವಣೆ ಸೇರಿ ಹಲವು ವಿಚಾರಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಒಂದ್ ವೇಳೆ ಬೈರತಿ ಬಸವರಾಜ್ ಏನಾದ್ರೂ ಕೂಡ ಇದಕ್ಕೆ ಸಹಾಯವನ್ನ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾವಾಗ ಈ ಒಂದು ಕೊಲೆ ನಡೀತು, ಆ ಕೊಲೆ ನಡೆದಂತ ಸಂದರ್ಭದಲ್ಲಿ ಈ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಪರಾರಿಯಾಗ್ತಾನೆ ಇಮಿಡಿಯೇಟ್ ಆಗಿ. ಆತನನ್ನ ಇನ್ನೂ ಕೂಡ ಪತ್ತೆ ಮಾಡೋಕ್ಕಾಗ್ತಾ ಇಲ್ಲ. 1 ತಿಂಗಳಾಯ್ತು ಈ ಒಂದು ಕೊಲೆ ನಡೆದು. ವಿದೇಶದಲ್ಲಿ ಆತನಿಗೆ ಯಾರು ಸಹಾಯ ಮಾಡಿದ್ರು, ಹಣ ಯಾರು ಕೊಟ್ಟಿದ್ದು, ಆತನನ್ನ ವಿದೇಶಕ್ಕೆ ಕಳಿಸಿದ್ದು ಯಾರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇದರ ಹಿಂದೆ ಶಾಸಕರ ಕೈವಾಡ ಏನಾದ್ರೂ ಇದೆಯಾ? ಎಲ್ಲದರ ಬಗ್ಗೆ ಕೂಡ ಈಗ ಸಿಐಡಿ ಅಧಿಕಾರಿಗಳು ಮೊರೆ ಹೋಗಿದ್ದಾರೆ. ಪೊಲೀಸರು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. 1 ತಿಂಗಳಾದ್ರೂ ಕೂಡ ಇನ್ನೂ ಪತ್ತೆಯಾಗಿಲ್ಲ. ಜಗದೀಶ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆರೋಪಿ ಹಾಗಾದ್ರೆ ಎಲ್ಲಿದ್ದಾನೆ? ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಆದ್ರೂ ಕೂಡ ಇನ್ನೂ ಕೂಡ ಪೊಲೀಸರು ನಿರಂತರವಾಗಿ ಆತನನ್ನ ಹುಡುಕಾಡ್ತಾ ಇದ್ದಾರೆ. ಇಂಟರ್ಪೋಲ್ ಮೂಲಕ ಟ್ರ್ಯಾಕ್ ಮಾಡ್ತಿರೋ ಸಿಐಡಿ ಅಧಿಕಾರಿಗಳು ರೌಡಿ ಶೀಟರ್ ಜಗ್ಗನಿಗೆ ಹಣ ನೀಡಿದವರು ಯಾರು ಅಂತ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ವಿದೇಶಕ್ಕೆ ಪರಾರಿಯಾಗಲು ಆತ ಯಾರಿಂದ ಸಹಾಯವನ್ನು ಪಡೆದಿದ್ದ, ಹಣದ ವ್ಯವಸ್ಥೆಯನ್ನ ಮಾಡಿದ್ಯಾರು, ಏನಾದ್ರೂ ಇದರ ಹಿಂದೆ ಶಾಸಕರ ಕೈವಾಡ ಇದೆಯಾ? ಮೊಬೈಲ್ ಸಿಡಿಆರ್ ಹಣ ವರ್ಗಾವಣೆ ಸೇರಿ ಹಲವು ವಿಚಾರಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಒಂದ್ ವೇಳೆ ಬೈರತಿ ಬಸವರಾಜ್ ಏನಾದ್ರೂ ಕೂಡ ಇದಕ್ಕೆ ಸಹಾಯವನ್ನ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾವಾಗ ಈ ಒಂದು ಕೊಲೆ ನಡೀತು, ಆ ಕೊಲೆ ನಡೆದಂತ ಸಂದರ್ಭದಲ್ಲಿ ಈ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಪರಾರಿಯಾಗ್ತಾನೆ ಇಮಿಡಿಯೇಟ್ ಆಗಿ. ಆತನನ್ನ ಇನ್ನೂ ಕೂಡ ಪತ್ತೆ ಮಾಡೋಕ್ಕಾಗ್ತಾ ಇಲ್ಲ. 1 ತಿಂಗಳಾಯ್ತು ಈ ಒಂದು ಕೊಲೆ ನಡೆದು. ವಿದೇಶದಲ್ಲಿ ಆತನಿಗೆ ಯಾರು ಸಹಾಯ ಮಾಡಿದ್ರು, ಹಣ ಯಾರು ಕೊಟ್ಟಿದ್ದು, ಆತನನ್ನ ವಿದೇಶಕ್ಕೆ ಕಳಿಸಿದ್ದು ಯಾರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇದರ ಹಿಂದೆ ಶಾಸಕರ ಕೈವಾಡ ಏನಾದ್ರೂ ಇದೆಯಾ? ಎಲ್ಲದರ ಬಗ್ಗೆ ಕೂಡ ಈಗ ಸಿಐಡಿ ಅಧಿಕಾರಿಗಳು ಮೊರೆ ಹೋಗಿದ್ದಾರೆ. ಪೊಲೀಸರು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. 1 ತಿಂಗಳಾದ್ರೂ ಕೂಡ ಇನ್ನೂ ಪತ್ತೆಯಾಗಿಲ್ಲ. ಜಗದೀಶ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆರೋಪಿ ಹಾಗಾದ್ರೆ ಎಲ್ಲಿದ್ದಾನೆ? ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಆದ್ರೂ ಕೂಡ ಇನ್ನೂ ಕೂಡ ಪೊಲೀಸರು ನಿರಂತರವಾಗಿ ಆತನನ್ನ ಹುಡುಕಾಡ್ತಾ ಇದ್ದಾರೆ. ಇಂಟರ್ಪೋಲ್ ಮೂಲಕ ಟ್ರ್ಯಾಕ್ ಮಾಡ್ತಿರೋ ಸಿಐಡಿ ಅಧಿಕಾರಿಗಳು ರೌಡಿ ಶೀಟರ್ ಜಗ್ಗನಿಗೆ ಹಣ ನೀಡಿದವರು ಯಾರು ಅಂತ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ವಿದೇಶಕ್ಕೆ ಪರಾರಿಯಾಗಲು ಆತ ಯಾರಿಂದ ಸಹಾಯವನ್ನು ಪಡೆದಿದ್ದ, ಹಣದ ವ್ಯವಸ್ಥೆಯನ್ನ ಮಾಡಿದ್ಯಾರು, ಏನಾದ್ರೂ ಇದರ ಹಿಂದೆ ಶಾಸಕರ ಕೈವಾಡ ಇದೆಯಾ? ಮೊಬೈಲ್ ಸಿಡಿಆರ್ ಹಣ ವರ್ಗಾವಣೆ ಸೇರಿ ಹಲವು ವಿಚಾರಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಒಂದ್ ವೇಳೆ ಬೈರತಿ ಬಸವರಾಜ್ ಏನಾದ್ರೂ ಕೂಡ ಇದಕ್ಕೆ ಸಹಾಯವನ್ನ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾವಾಗ ಈ ಒಂದು ಕೊಲೆ ನಡೀತು, ಆ ಕೊಲೆ ನಡೆದಂತ ಸಂದರ್ಭದಲ್ಲಿ ಈ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಪರಾರಿಯಾಗ್ತಾನೆ ಇಮಿಡಿಯೇಟ್ ಆಗಿ. ಆತನನ್ನ ಇನ್ನೂ ಕೂಡ ಪತ್ತೆ ಮಾಡೋಕ್ಕಾಗ್ತಾ ಇಲ್ಲ. 1 ತಿಂಗಳಾಯ್ತು ಈ ಒಂದು ಕೊಲೆ ನಡೆದು. ವಿದೇಶದಲ್ಲಿ ಆತನಿಗೆ ಯಾರು ಸಹಾಯ ಮಾಡಿದ್ರು, ಹಣ ಯಾರು ಕೊಟ್ಟಿದ್ದು,
ಆತನನ್ನ ವಿದೇಶಕ್ಕೆ ಕಳಿಸಿದ್ ಯಾರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇದರ ಹಿಂದೆ ಶಾಸಕರ ಕೈವಾಡ ಏನಾದ್ರೂ ಇದೆಯಾ? ಎಲ್ಲದರ ಬಗ್ಗೆ ಕೂಡ ಈಗ ಸಿಐಡಿ ಅಧಿಕಾರಿಗಳು ಮೊರೆ ಹೋಗಿದ್ದಾರೆ. ಪೊಲೀಸರು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. 1 ತಿಂಗಳಾದ್ರೂ ಕೂಡ ಇನ್ನೂ ಪತ್ತೆಯಾಗಿಲ್ಲ. ಜಗದೀಶ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆರೋಪಿ ಹಾಗಾದ್ರೆ ಎಲ್ಲಿದ್ದಾನೆ? ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಆದ್ರೂ ಕೂಡ ಇನ್ನೂ ಕೂಡ ಪೊಲೀಸರು ನಿರಂತರವಾಗಿ ಆತನನ್ನ ಹುಡುಕಾಡ್ತಾ ಇದ್ದಾರೆ. ಇಂಟರ್ಪೋಲ್ ಮೂಲಕ ಟ್ರ್ಯಾಕ್ ಮಾಡ್ತಿರೋ ಸಿಐಡಿ ಅಧಿಕಾರಿಗಳು ರೌಡಿ ಶೀಟರ್ ಜಗ್ಗನಿಗೆ ಹಣ ನೀಡಿದವರು ಯಾರು ಅಂತ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ವಿದೇಶಕ್ಕೆ ಪರಾರಿಯಾಗಲು ಆತ ಯಾರಿಂದ ಸಹಾಯವನ್ನು ಪಡೆದಿದ್ದ, ಹಣದ ವ್ಯವಸ್ಥೆಯನ್ನ ಮಾಡಿದ್ಯಾರು, ಏನಾದ್ರೂ ಇದರ ಹಿಂದೆ ಶಾಸಕರ ಕೈವಾಡ ಇದೆಯಾ? ಮೊಬೈಲ್ ಸಿಡಿಆರ್ ಹಣ ವರ್ಗಾವಣೆ ಸೇರಿ ಹಲವು ವಿಚಾರಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಂದ್ ವೇಳೆ ಬೈರತಿ ಬಸವರಾಜ್ ಏನಾದ್ರೂ ಕೂಡ ಇದಕ್ಕೆ ಸಹಾಯವನ್ನ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾವಾಗ ಈ ಒಂದು ಕೊಲೆ ನಡೀತು, ಆ ಕೊಲೆ ನಡೆದಂತ ಸಂದರ್ಭದಲ್ಲಿ ಈ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಪರಾರಿಯಾಗ್ತಾನೆ ಇಮಿಡಿಯೇಟ್ ಆಗಿ. ಆತನನ್ನ ಇನ್ನೂ ಕೂಡ ಪತ್ತೆ ಮಾಡೋಕ್ಕಾಗ್ತಾ ಇಲ್ಲ. 1 ತಿಂಗಳಾಯ್ತು ಈ ಒಂದು ಕೊಲೆ ನಡೆದು. ವಿದೇಶದಲ್ಲಿ ಆತನಿಗೆ ಯಾರು ಸಹಾಯ ಮಾಡಿದ್ರು, ಹಣ ಯಾರು ಕೊಟ್ಟಿದ್ದು, ಆತನನ್ನ ವಿದೇಶಕ್ಕೆ ಕಳಿಸಿದ್ ಯಾರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇದರ ಹಿಂದೆ ಶಾಸಕರ ಕೈವಾಡ ಏನಾದ್ರೂ ಇದೆಯಾ? ಎಲ್ಲದರ ಬಗ್ಗೆ ಕೂಡ ಈಗ ಸಿಐಡಿ ಅಧಿಕಾರಿಗಳು ಮೊರೆ ಹೋಗಿದ್ದಾರೆ. ಪೊಲೀಸರು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. 1 ತಿಂಗಳಾದ್ರೂ ಕೂಡ ಇನ್ನೂ ಪತ್ತೆಯಾಗಿಲ್ಲ. ಜಗದೀಶ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆರೋಪಿ ಹಾಗಾದ್ರೆ ಎಲ್ಲಿದ್ದಾನೆ? ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಆದ್ರೂ ಕೂಡ ಇನ್ನೂ ಕೂಡ ಪೊಲೀಸರು ನಿರಂತರವಾಗಿ ಆತನನ್ನ ಹುಡುಕಾಡ್ತಾ ಇದ್ದಾರೆ. ಇಂಟರ್ಪೋಲ್ ಮೂಲಕ ಟ್ರ್ಯಾಕ್ ಮಾಡ್ತಿರೋ ಸಿಐಡಿ ಅಧಿಕಾರಿಗಳು ರೌಡಿ ಶೀಟರ್ ಜಗ್ಗನಿಗೆ ಹಣ ನೀಡಿದವರು ಯಾರು ಅಂತ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ವಿದೇಶಕ್ಕೆ ಪರಾರಿಯಾಗಲು ಆತ ಯಾರಿಂದ ಸಹಾಯವನ್ನು ಪಡೆದಿದ್ದ, ಹಣದ ವ್ಯವಸ್ಥೆಯನ್ನ ಮಾಡಿದ್ಯಾರು, ಏನಾದ್ರೂ ಇದರ ಹಿಂದೆ ಶಾಸಕರ ಕೈವಾಡ ಇದೆಯಾ? ಮೊಬೈಲ್ ಸಿಡಿಆರ್ ಹಣ ವರ್ಗಾವಣೆ ಸೇರಿ ಹಲವು ವಿಚಾರಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಂದ್ ವೇಳೆ ಬೈರತಿ ಬಸವರಾಜ್ ಏನಾದ್ರೂ ಕೂಡ ಇದಕ್ಕೆ ಸಹಾಯವನ್ನ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಯಾವಾಗ ಈ ಒಂದು ಕೊಲೆ ನಡೀತು, ಆ ಕೊಲೆ ನಡೆದಂತ ಸಂದರ್ಭದಲ್ಲಿ ಈ A1 ಆರೋಪಿ ಜಗ್ಗ ಅಲಿಯಾಸ್ ಜಗದೀಶ್ ಪರಾರಿಯಾಗ್ತಾನೆ ಇಮಿಡಿಯೇಟ್ ಆಗಿ. ಆತನನ್ನ ಇನ್ನೂ ಕೂಡ ಪತ್ತೆ ಮಾಡೋಕ್ಕಾಗ್ತಾ ಇಲ್ಲ. 1 ತಿಂಗಳಾಯ್ತು ಈ ಒಂದು ಕೊಲೆ ನಡೆದು. ವಿದೇಶದಲ್ಲಿ ಆತನಿಗೆ ಯಾರು ಸಹಾಯ ಮಾಡಿದ್ರು, ಹಣ ಯಾರು ಕೊಟ್ಟಿದ್ದು, ಆತನನ್ನ ವಿದೇಶಕ್ಕೆ ಕಳಿಸಿದ್ ಯಾರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಇದರ ಹಿಂದೆ ಶಾಸಕರ ಕೈವಾಡ ಏನಾದ್ರೂ ಇದೆಯಾ? ಎಲ್ಲದರ ಬಗ್ಗೆ ಕೂಡ ಈಗ ಸಿಐಡಿ ಅಧಿಕಾರಿಗಳು ಮೊರೆ ಹೋಗಿದ್ದಾರೆ. ಪೊಲೀಸರು ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. 1 ತಿಂಗಳಾದ್ರೂ ಕೂಡ ಇನ್ನೂ ಪತ್ತೆಯಾಗಿಲ್ಲ. ಜಗದೀಶ್ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಆರೋಪಿ ಹಾಗಾದ್ರೆ ಎಲ್ಲಿದ್ದಾನೆ? ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾನೆ. ಆದ್ರೂ ಕೂಡ ಇನ್ನೂ ಕೂಡ ಪೊಲೀಸರು ನಿರಂತರವಾಗಿ ಆತನನ್ನ ಹುಡುಕಾಡ್ತಾ ಇದ್ದಾರೆ. ಇಂಟರ್ಪೋಲ್ ಮೂಲಕ ಟ್ರ್ಯಾಕ್ ಮಾಡ್ತಿರೋ ಸಿಐಡಿ ಅಧಿಕಾರಿಗಳು ರೌಡಿ ಶೀಟರ್ ಜಗ್ಗನಿಗೆ ಹಣ ನೀಡಿದವರು ಯಾರು ಅಂತ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ಇದ್ದಾರೆ. ವಿದೇಶಕ್ಕೆ ಪರಾರಿಯಾಗಲು ಆತ ಯಾರಿಂದ ಸಹಾಯವನ್ನು ಪಡೆದಿದ್ದ, ಹಣದ ವ್ಯವಸ್ಥೆಯನ್ನ ಮಾಡಿದ್ಯಾರು, ಏನಾದ್ರೂ ಇದರ ಹಿಂದೆ ಶಾಸಕರ ಕೈವಾಡ ಇದೆಯಾ? ಮೊಬೈಲ್ ಸಿಡಿಆರ್ ಹಣ ವರ್ಗಾವಣೆ ಸೇರಿ ಹಲವು ವಿಚಾರಗಳ ಬಗ್ಗೆ ಪೊಲೀಸರು ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ. ಒಂದ್ ವೇಳೆ ಬೈರತಿ ಬಸವರಾಜ್ ಏನಾದ್ರೂ